ಮಾರ್ಕೆಟ್ನಲ್ಲಿ ಆಲ್ಫಾನ್ಸೋ, ಕೇಸರ್, ತೋತಾಪುರಿ, ಬಾದಾಮಿ, ಮಲ್ಲಿಕಾ, ರಸ್ಪುರಿ ಹೀಗೆ ಬಗೆ ಬಗೆಯ ಹಣ್ಣುಗಳನ್ನೆಲ್ಲ ನೋಡಿದ್ರೆ ಬಾಯಲ್ಲಿ ನೀರೂರುತ್ತೆ. ಆದರೆ ಇವುಗಳನ್ನು ಬೆಳೆದ ರೈತರ ಕಣ್ಣಲ್ಲಿ ಮಾತ್ರ ಕಣ್ಣೀರು ಬರ್ತಿದೆ. ಯಾಕಂದ್ರೆ ಬೆಲೆ ಕುಸಿದಿದ್ದು ಬೆಳೆಗಾರರು ಮಾವಿನ ಹಣ್ಣುಗಳನ್ನು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ₹4 ಬಿಕ್ರಿ ಆಗ್ತಾ ಇದೆ ನಮ್ಮ ಮಾವಿನಕಾಯಿ. ಅದರಿಂದ ಕೂಡಲೇ ಸರ್ಕಾರ ಅದನ್ನ ಮರುಪರಿಶೀಲನೆ ಮಾಡಬೇಕು. ಬಾಯಿ ಬಡಿದುಕೊಂಡು ಆಕ್ರೋಶ, ಧಿಕ್ಕಾರ ಕೂಗಿ ರೋಷಾವೇಶ, ರಸ್ತೆಗೆ ಮಾವಿನ ಹಣ್ಣು ಸುರಿದು ಪ್ರತಿಭಟನೆ, ಪೊಲೀಸರ ಜೊತೆ ತಳ್ಳಾಟ ನೂಕಾಟ, ಮಾತಿನ ಚಕಮಕಿ. ಅನ್ನದಾತರ ಈ ಕಿಚ್ಚಿಗೆ ಕಾರಣವೇ ಕುಸಿದ ಮಾವಿನ ಹಣ್ಣಿನ ಬೆಲೆ. ಹಣ್ಣುಗಳ ರಾಜನಿಗೆ ಸಿಗದ ಸೂಕ್ತ ಬೆಲೆ, ರೈತರ ಆಕ್ರೋಶ. ರಸ್ತೆಗೆ ಮಾವಿನ ಹಣ್ಣು ಸುರಿದು ಬೆಳೆಗಾರರ ಹೋರಾಟ. ಹಣ್ಣುಗಳ ರಾಜ ಮಾವಿನ ಹಣ್ಣು. ಈ ಬಾರಿ ಮಾವಿನ ಫಸಲು ಹೆಚ್ಚಾಗಿದ್ರೂ ರೈತರು ಖುಷಿ ಪಡೋ ಸ್ಥಿತಿಯಲ್ಲಿಲ್ಲ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಬಂದರೂ ಬೆಲೆ ಇಲ್ಲ. ತೋತಾಪುರಿ ಮಾವಿನ ಬೆಲೆ ಕೆಜಿಗೆ ₹4 ಇಳಿದಿದೆ. ಟನ್ಗೆ ಜಸ್ಟ್ ₹4,000 ಕೊಟ್ಟು ಖರೀದಿಸುತ್ತಿದ್ದಾರೆ. ಹೀಗಾಗಿ ಕೆಜಿ ತೋತಾಪುರಿಗೆ ₹8 ರಿಂದ ₹10 ಬೆಂಬಲ ಬೆಲೆ ನೀಡಿ ಅಂತ ರೈತರು ಆಗ್ರಹಿಸಿದ್ರು. ಕೋಲಾರ ಮತ್ತು ಶ್ರೀನಿವಾಸಪುರದಲ್ಲಿ ಬಂದ್ ಮಾಡಿ ಬೀದಿಗಿಳಿದಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ಮಾವು ಬೆಳೆಗಾರರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ರಸ್ತೆ ತಡೆ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು.